ಬ್ಯಾಂಕಿಂಗ್ ಆಗಿ ತಾಯಿ ಭಾವನೆ ದುರುಪಯೋಗ ಮಾಡಿದ್ರ ಪ್ರಧಾನಿ. ಒಬ್ಬ ನಾಯಕ ತನ್ನ ತಾಯಿಯ ಹೆಸರನ್ನ ಉಲ್ಲೇಖಿಸಿ ಭಾವುಕರಾಗ್ತಾರೆ. ದೇಶದ ಯುವಕರನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾರೆ. ಆದರೆ ಅದೇ ವಿಡಿಯೋ ಈಗ ರಾಜಕೀಯದಲ್ಲಿ ಹೊಸ ಚಂಡಮಾರುತವನ್ನೇ ಎಬ್ಬಿಸಿಬಿಟ್ಟಿದೆ. ಇದು ತಾಯಿಯ ಮೇಲಿನ ಪ್ರೀತಿನಾ ಇಲ್ಲ ಮತಗಳಿಗಾಗಿ ಭಾವನೆಗಳ ರಾಜಕೀಯನ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ಎತ್ತಿರುವಂತದ್ದು. ತಾಯಿ ಹೆಸರನ್ನ ರಾಜಕೀಯ ಸಂಕಷ್ಟದಿಂದ ಹೊರಬರೋದಕ್ಕೆ ಬಳಸಲಾಗ್ತಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಆಗಿರುವ ಬಿಕೆ ಹರಿಪ್ರಸಾದ್ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ತಾಯಿಯ ಬಗ್ಗೆ ಅವಹೇಳನವನ್ನ ಖಂಡಿಸಿ ಪ್ರಧಾನಿ ನೀಡಿದ ಸಂದೇಶವನ್ನ ಬಿಜೆಪಿ ಸಮರ್ಥಿಸಿಕೊಳ್ತಿದೆ. ಹಾಗಾದ್ರೆ ಪ್ರಧಾನಿ ಮೋದಿ ವಿಡಿಯೋದಲ್ಲಿ ಹೇಳಿದ್ದೇನು? ಹರಿಪ್ರಸಾದ್ ಆರೋಪಗಳೇನು? ತಾಯಿ ಹೆಸರಿನ ಸುತ್ತ ರಾಜಕೀಯ ಯಾಕೆ ಕಾವೇರಿದೆ? ಈ ವಿವಾದದ ಸಂಪೂರ್ಣ ಕತೆ ಇಂದಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ. ತಾಯಿ ಹೆಸರಿನ ರಾಜಕೀಯವೇ ಪ್ರೀತಿಯೇ? ಮೋದಿ ವಿರುದ್ಧ ಕೈ ಅಧ್ಯಕ್ಷ ಕಿಡಿ. ಮತಗಳ ಮೈಲೇಜ್ಗಾಗಿ ತಾಯಿ ಹೆಸರನ್ನ ಬಳಸೋದು ಪ್ರೀತಿಯಲ್ಲ, ಕ್ರೂರ ರಾಜಕೀಯ. ಮತಗಳ ಮೈಲೇಜ್ಗಾಗಿ ತಾಯಿಯ ಹೆಸರಿನ ಬಳಕೆ. ಒಬ್ಬ ನಾಯಕ ತನ್ನ ತಾಯಿಯ ಬಗ್ಗೆ ಭಾವುಕರಾಗಿ ಮಾತನಾಡಿದರೆ ಅದು ವೈಯಕ್ತಿಕ ಭಾವನೆಯ ಅಥವಾ ರಾಜಕೀಯ ಸಂದೇಶವಾ? ಇದೇ ಪ್ರಶ್ನೆಯನ್ನ ಎತ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ನೀಟ್ ಪ್ರತಿಭಟನೆ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ಸ್ವರ್ಗಸ್ಥ ತಾಯಿಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಕೇಳಿಬಂದಿದ್ವು. ಬಳಿಕ ಪ್ರಧಾನಿ ಮೋದಿ ದಾರಿ ತಪ್ಪಿದ ಯುವಕರನ್ನ ಕ್ಷಮಿಸಿದ್ದೇನೆ ಎಂದು ವಿಡಿಯೋ ಸಂದೇಶ ನೀಡಿದ್ರು. ಆದರೆ ಇದೇ ವಿಡಿಯೋ ಈಗ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ತಾಯಿ ಹೆಸರನ್ನ ಪ್ರತಿಯೊಂದು ರಾಜಕೀಯ ಸಂಕಷ್ಟದಲ್ಲೂ ಸಹ ಮತಗಳ ಮೈಲೇಜ್ಗಾಗಿ ಬಳಸುವುದು ಪ್ರೀತಿಯಲ್ಲ, ನಿರ್ದಯ ರಾಜಕೀಯ ಎಂದು ಹರಿಪ್ರಸಾದ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. हाय फ्रेंड्स, आज तो मन करता है बस आपसे ही बातें करूं. जंतर मंतर पर जो कुछ भी हुआ देश और दुनिया ने देखा है. कुछ शरारती बच्चों ने भद्दी भद्दी गालियां बोली. किसी भी सभ्य समाज को शोभा न दे ऐसे शब्दों का प्रयोग किया गया. मुझे तो गालियां दी गई, मेरी स्वर्गीय माता को भी गालियां दी गई. न जाने कितना भद्दा स्वरूप था. लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है और यही तो बचपना है. और इसलिए मैं समाज के अंदर जो आक्रोश है उसको भली भांति समझ सकता हूं. एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं. लेकिन समय है इन बच्चों को गले लगा करके राह दिखाने का. एक गुमराह बच्चे हैं, उनको राह दिखाना हमारा काम है. उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे. मैं उन्हें माफ करना चाहता हूं. समाज भी मेरी इस बात को स्वीकार करे, क्योंकि मेरे मन में एक ही भाव है. कभी कभी दांतों तले हमारी जीभ आ जाती है, खून निकल आता है, लेकिन हम दांत तोड़ते नहीं है, क्योंकि दांत भी हमारे हैं, जीभ भी हमारी है, बच्चे भी हमारे हैं. उन्हें राह दिखाना हमारा काम है. गुमराह को राह दिखाना कठिन होता है, लेकिन कठिन काम हमको करना. और इसलिए आओ, मैं इन बच्चों को कहता हूं, बच्चों आओ, हम देश के लिए साथ मिलकर के आगे. ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳ ಪ್ರತಿಭಟನೆ, ಸಾಮಾಜಿಕ ಜಾಲತಾಣಗಳಲ್ಲಿ ನಡೆದಂತಹ ತೀವ್ರ ವಾಗ್ವಾದ, ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ತಾಯಿಯ ಬಗ್ಗೆ ಕೆಲವರು ಅವಹೇಳನಕಾರಿ ಪದಗಳನ್ನು ಬಳಸಿದ ವಿಡಿಯೋಗಳು ಇದೀಗ ವೈರಲ್ ಆಗಿದ್ವು. ಈ ಘಟನೆಗೆ ದೇಶಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಹಲವರು ಕ್ಷಮೆ ಯಾಚನೆ ಮಾಡಿದ್ರು. ಕೆಲ ಯುವಕರು
ಪಶ್ಚಾತ್ತಾಪ ವ್ಯಕ್ತಪಡಿಸಿ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ರು. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ವಿಡಿಯೋ ಸಂದೇಶ ನೀಡಿ, ನನ್ನನ್ನು, ನನ್ನ ತಾಯಿಯನ್ನ ನಿಂದಿಸಿದ ದಾರಿ ತಪ್ಪಿದ ಮಕ್ಕಳನ್ನ ನಾನು ಕ್ಷಮಿಸಿದ್ದೇನೆ. ಅವರನ್ನ ತಿದ್ದಿ ನಮ್ಮೊಂದಿಗೆ ಕರೆದುಕೊಂಡು ಹೋಗಬೇಕು ಎಂಬ ಸಂದೇಶವನ್ನ ನೀಡಿದ್ರು. ಆದರೆ ಇದೇ ವಿಡಿಯೋವನ್ನ ಪ್ರಶ್ನಿಸಿದ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್, ತಾನು ಮಾಡಿದ್ರೆ ರಾಜತಂತ್ರ, ಬೇರೆಯವರು ಮಾಡಿದ್ರೆ ಅಪರಾಧ ಎನ್ನುವ ಹೊಸ ರಾಜಕೀಯ ಗಾದೆಗೆ ಪ್ರಧಾನಿ ಮೋದಿ ಜೀವಂತ ಉದಾಹರಣೆ ಎಂದು ಟೀಕಿಸಿದ್ದಾರೆ. ತನ್ನ ತಾಯಿಯ ಹೆಸರನ್ನ ಉಲ್ಲೇಖಿಸಿ ಭಾವುಕ ಅಭಿನಯ ಮಾಡಿದ್ದೀರಲ್ಲ ಪ್ರಧಾನಿಗಳೇ, ಆದರೆ ದಶಕಗಳ ಕಾಲ ಮಹಿಳೆಯರ ವಿರುದ್ಧ ನಡೆದ ಅವಹೇಳನಗಳ ಬಗ್ಗೆ ಮೌನವಾಗಿದ್ದವರು ಈಗ ಮಾತೃ ಗೌರವದ ಪ್ರವಚನ ಮಾಡ್ತಿದ್ದಾರೆ. ಬೆಂಕಿ ಹಚ್ಚಿದವನೇ ಬಕೆಟ್ ಹಿಡಿದು ಅಗ್ನಿಶಾಮಕನಂತೆ ಪೋಸ್ ಕೊಟ್ಟಂತಾಗಿದೆ. ಮಹಿಳೆಯರನ್ನ ನಿಂದಿಸಿದವರಿಗೆ ನೀವು ಯಾವಾಗ ಸಾರ್ವಜನಿಕವಾಗಿ ಎಚ್ಚರಿಕೆ ನೀಡಿದ್ದೀರಿ? ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ವಿರೋಧ ಪಕ್ಷದ ಮಹಿಳಾ ನಾಯಕರ ವಿರುದ್ಧ ನಡೆದಂತಹ ಆನ್ಲೈನ್ ಅವಹೇಳನಗಳ ಬಗ್ಗೆ ನಿಮ್ಮ ಮೌನ ಏಕೆ ಎಂದು ಕುಟುಕಿದ್ದಾರೆ. ಹರಿಪ್ರಸಾದ್ ತಮ್ಮ ಹೇಳಿಕೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯ ಉದಾಹರಣೆಯನ್ನ ನೀಡಿದ್ದಾರೆ. ಇಂದಿರಾ ಗಾಂಧಿಯ ಹತ್ಯೆ, ರಾಜೀವ್ ಗಾಂಧಿಯ ಹತ್ಯೆಯಂತಹ ವೈಯಕ್ತಿಕ ದುರಂತಗಳ ನಡುವೆಯೂ ರಾಹುಲ್ ಗಾಂಧಿ ನನಗೆ ಯಾರ ಮೇಲೂ ದ್ವೇಷವಿಲ್ಲ ಎಂದು ಹೇಳಿದ್ದರು. ಪ್ರಿಯಾಂಕಾ ಗಾಂಧಿ, ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದ ಶಿಕ್ಷೆಗೆ ಗುರಿಯಾದ ನಳಿನಿಯನ್ನ ಜೈಲಿನಲ್ಲಿ ಭೇಟಿಯಾದ ವಿಚಾರವನ್ನ ಉಲ್ಲೇಖಿಸಿ, ಅದು ಕ್ಯಾಮೆರಾ ಮುಂದೆ ನಿರ್ಮಿಸಿದ ರೀಲ್ ಅಲ್ಲ, ದ್ವೇಷವನ್ನ ತಿರಸ್ಕರಿಸಿದ ಮಾನವೀಯತೆ ಎಂದರು. ಇನ್ನು ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಬ್ಯಾಂಕ್ ಸಾಲಿನಲ್ಲಿ ನಿಂತಿದ್ದ ನಿಮ್ಮ ವಯೋವೃದ್ಧ ತಾಯಿಯ ಚಿತ್ರವು ರಾಜಕೀಯ ಪ್ರಚಾರದ ಭಾಗವಾಗಿತ್ತು. ಈಗ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯದಿಂದ ಗಮನ ಬೇರೆಡೆ ಸೆಳೆಯಲು ಮತ್ತೆ ತಾಯಿಯ ಹೆಸರನ್ನೇ ಭಾವನಾತ್ಮಕ ಗುರಾಣಿಯನ್ನಾಗಿ ಬಳಸ್ತಾ ಇದ್ದೀರಿ ಎಂದು ಅವರು ಹೇಳಿದ್ದಾರೆ. ಅವರ ಪ್ರಕಾರ ತಾಯಿಯ ಮೇಲಿನ ಪ್ರೀತಿ ಪವಿತ್ರ, ಆದರೆ ಪ್ರತಿಯೊಂದು ರಾಜಕೀಯ ಸಂಕಷ್ಟದಲ್ಲೂ ತಾಯಿಯ ಹೆಸರನ್ನ ಮತಗಳ ಮೈಲೇಜ್ಗಾಗಿ ಬಳಸೋದು ಪ್ರೀತಿಯಲ್ಲ, ಅದು ನಿರ್ದಯ ರಾಜಕೀಯ ವ್ಯಾಪಾರ ಎಂಬುದು ಕಾಂಗ್ರೆಸ್ನ ವಾದ. ಪ್ರಧಾನಿ ಮೋದಿ ತಮ್ಮ ತಾಯಿಯನ್ನ ರಾಜಕೀಯಕ್ಕಾಗಿ ಅಲ್ಲ, ಅವಮಾನಗೊಂಡ ತಾಯಿಯ ಗೌರವಕ್ಕಾಗಿ ಉಲ್ಲೇಖಿಸಿದ್ದಾರೆ. ಅವರು ಯುವಕರನ್ನ ಕ್ಷಮಿಸಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎಂದಿದ್ದಾರೆ. ದ್ವೇಷವನ್ನ ಉತ್ತೇಜಿಸಿಲ್ಲ. ತಾಯಿಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಯಾವುದೇ ರಾಜಕೀಯ ಭೇದವಿಲ್ಲದೆ ಖಂಡನೀಯವೆಂದು ಬಿಜೆಪಿ ಸಮರ್ಥನೆ ಮಾಡಿಕೊಳ್ತಿದೆ. ಪ್ರತಿಪಕ್ಷ ವೈಯಕ್ತಿಕ ಭಾವನೆಯನ್ನ ರಾಜಕೀಯವಾಗಿ ತಿರುಚುತ್ತಿದೆ ಎಂದು ಪ್ರತಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ತಾಯಿ ಹೆಸರಿನ ಬಳಕೆ ಕುರಿತು ಕಾಂಗ್ರೆಸ್ ಪ್ರಶ್ನೆ ಎತ್ತಿದ್ರೆ ಅದು ಮಾನವೀಯ ಸಂದೇಶ ಅಂತ ಬಿಜೆಪಿ ಸಮರ್ಥಿಸುವ ಕೆಲಸವನ್ನ ಮಾಡ್ತಿದೆ. ಈ ವಾಗ್ವಾದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಹೆಚ್ಚಾಗ್ತಾ ಇದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.